ತಮಿಳುನಾಡಿನಲ್ಲಿ ಟಿವಿಕೆ ಕಾಂಗ್ರೆಸ್ ಮೈತ್ರಿ. ದಕ್ಷಿಣ ಭಾರತ ಆಂಧ್ರಪ್ರದೇಶದ ಬಿಟ್ಟು 4 ರಾಜ್ಯಗಳಲ್ಲಿ ಕೈ ಆಡಳಿತ. ಕೇರಳದಲ್ಲಿ ಗೆದ್ದು ಬೀಗಿರೋ ಕಾಂಗ್ರೆಸ್, ತಮಿಳುನಾಡಿನಲ್ಲಿ ಮೈತ್ರಿ ಸರ್ಕಾರ. ತೆಲಂಗಾಣದಲ್ಲಿ ಈಗಾಗಲೇ ಆಡಳಿತ ನಡೆಸ್ತಾ ಇರೋ ಕಾಂಗ್ರೆಸ್. ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಆಡಳಿತ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ಕಾಂಗ್ರೆಸ್ ಮೈತ್ರಿ ದಕ್ಷಿಣ ಭಾರತವನ್ನ ಕಬ್ಜಾ ಮಾಡಿದೆ ಒಂದ್ ಕಡೆನಲ್ಲಿ. ಒಂದು ಸಂದರ್ಭದಲ್ಲಿ ತೆಲಂಗಾಣದಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ ಆಡಳಿತವನ್ನ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಇದೆ. ಇದೀಗ ಮೈತ್ರಿಯನ್ನ ಕೂಡ ಘೋಷಣೆ ಮಾಡಿರುವಂಥದ್ದು ತಮಿಳುನಾಡಿನಲ್ಲಿ. ಟಿವಿಕೆ ಪ್ಲಸ್ ಕಾಂಗ್ರೆಸ್ ಮೈತ್ರಿ ಘೋಷಣೆ ಮಾಡಿದೆ. ದಕ್ಷಿಣ ಭಾರತ ಕೈ ಕಬ್ಜಾ ಮಾಡಿರುವಂಥದ್ದು. ಆಂಧ್ರ ಪ್ರದೇಶವನ್ನ ಬಿಟ್ಟು 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದೀಗ ಆಡಳಿತದಲ್ಲಿದೆ. ಹಾಗಾಗಿ ಇದು ಕೂಡ ಎಲ್ಲೋ ಒಂದ್ ಕಡೆ ಸದ್ಯದ ಮಟ್ಟಿಗೆ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬಹುದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಒಂದ್ ಕಡೆನಲ್ಲಿ ತಮಿಳುನಾಡಿನಲ್ಲಿ 60 ವರ್ಷದ ಬಳಿಕ ಕಾಂಗ್ರೆಸ್ಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೂಡ ಸಿಗ್ತಾ ಇದೆ ಬಂದಿರುವಂಥದ್ದು. ಇದೇ ಸಂದರ್ಭದಲ್ಲಿ ದಕ್ಷಿಣ ಭಾರತವನ್ನ ಸಂಪೂರ್ಣವಾಗಿ ಕಬ್ಜಾ ಮಾಡ್ತಾ ಇದೆ. 4 ರಾಜ್ಯಗಳಲ್ಲಿ ಕೈ ಆಡಳಿತವನ್ನು ಮಾಡ್ತಾ ಇರುವಂಥದ್ದು. ಕೇರಳದಲ್ಲಿ ಗೆದ್ದಿದೆ ಕಾಂಗ್ರೆಸ್, ತಮಿಳುನಾಡಿನಲ್ಲಿ ಮೈತ್ರಿ ಸರ್ಕಾರ ಇದೆ, ತೆಲಂಗಾಣದಲ್ಲಿ ಈಗ ಆಲ್ರೆಡಿ ಆಡಳಿತವನ್ನ ನಡೆಸ್ತಾ ಇದೆ ಕಾಂಗ್ರೆಸ್, ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಆಡಳಿತ ಇದೆ. ಪಂಚರಾಜ್ಯಗಳ ಚುನಾವಣೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ಸೇ ಬಂದಿದೆ 2 ಕ್ಷೇತ್ರಗಳಲ್ಲಾದಂತಹ ಬೈ ಎಲೆಕ್ಷನ್ ಅಲ್ಲಿ. ಹಾಗಾಗಿ ಇದೀಗ ದಕ್ಷಿಣ ಭಾರತದಲ್ಲಿ ಸಂಪೂರ್ಣವಾಗಿ ಅಧಿಕಾರದಲ್ಲಿರುವಂಥದ್ದು ಇದೀಗ ಕಾಂಗ್ರೆಸ್ ಪಕ್ಷ. ತಮಿಳುನಾಡಿನಲ್ಲಿ ಆಗಿರುವಂಥದ್ದು ಕೂಡ ಬಿಗ್ ಅಪ್ಡೇಟ್. ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇತ್ತ ವಿಜಯ್ ದರ್ಬಾರ್ಗೆ ಸಿದ್ಧತೆ, ಅತ್ತ ಕ್ಷಿಪ್ರ ಕ್ರಾಂತಿಗೆ ಸುಳಿವನ್ನ ಕೂಡ ಕೊಡಲಾಗಿದೆ. ಎಐಎಡಿಎಂಕೆ ಶಾಸಕರ ಒಂದು ಬಣ ವಿಜಯ್ಗೆ ಸಪೋರ್ಟ್ ಮಾಡುತ್ತಾ. ಹಾಗಾದ್ರೆ ದಳಪತಿಯನ್ನ ಬೆಂಬಲಿಸುವ ವಿಚಾರದಲ್ಲಿ ಭುಗಿಲೆದ್ದಿದೆ ಭಿನ್ನಮತ. ಎಐಎಡಿಎಂಕೆಯ 30ಕ್ಕೂ ಹೆಚ್ಚು ಶಾಸಕರು ರೆಬೆಲ್ ಆಗಿದ್ದಾರೆ. ರಾಜ್ಯಸಭಾ ಸಂಸದ ಷಣ್ಮುಖಂ ನೇತೃತ್ವದಲ್ಲಿ ಬಂಡಾಯ ಹೇಳ್ತಾರಾಗಾದ್ರೆ ಚುನಾವಣೋತ್ತರ 2 ಭಾಗವಾಗುತ್ತಾ ಎಐಎಡಿಎಂಕೆ. ಟಿವಿಕೆಯ ವಿಜಯನ್ನ ಬೆಂಬಲಿಸಲು ಶಾಸಕರು ಮುಂದಾಗಿದ್ದಾರ. ಹಾಗಾದ್ರೆ ಬಹಿರಂಗವಾಗಿಯೇ ಬೆಂಬಲವನ್ನ ಘೋಷಿಸಿರುವ ಷಣ್ಮುಖಂ ಬಹಿರಂಗವಾಗಿಯೇ ಬೆಂಬಲವನ್ನ ಘೋಷಿಸಿದ್ದಾರೆ ಇದೀಗ. ಹಾಗಾಗಿ ಒಡೆದು ಹೋಳಾಗುತ್ತಾ ಅಣ್ಣಾ ಡಿಎಂಕೆ ಅನ್ನುವಂತ ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು. ತಮಿಳುನಾಡಿನ ರಾಜಕೀಯದಲ್ಲಿ ಈಗ ಕ್ಷಿಪ್ರ ಕ್ರಾಂತಿಯೇ ನಡೀತಾ ಇದೆ. 1972ರಲ್ಲಿ ಜನಪ್ರಿಯ ನಟ ವಿಜಯ್ ದಳಪತಿ DMG ರಾಮಚಂದ್ರನ್ ಅವರಿಂದ ಸ್ಥಾಪಿತವಾದಂತಹ ಎಐಎಡಿಎಂಕೆ ಇಂದು ಒಡೆದು ಹೋಳಾಗುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಡ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಸರಿಸುಮಾರು 30 ಶಾಸಕರು ಪಕ್ಷವನ್ನ ತೊರೆಯೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷವನ್ನ ತೊರೆದು ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಸೇರ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಅದು ಕೂಡ ಬಹಿರಂಗವಾಗಿಯೇ ಘೋಷಣೆಯನ್ನ ಮಾಡಿರುವಂಥದ್ದು. ಹಾಗಾಗಿ ತೀವ್ರವಾದಂತಹ ಕುತೂಹಲವನ್ನ ಕೂಡ ಕೆರಳಿಸಿರುವಂಥದ್ದು. 1972ರಲ್ಲಿ DMG ರಾಮಚಂದ್ರನ್ ಅವರಿಂದ ಸ್ಥಾಪಿತ ಆಗಿದ್ದಂಥದ್ದು ಎಐಎಡಿಎಂಕೆ ಪಕ್ಷ ಇದೀಗ ಒಡೆದು ಹೋಳಾಗತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂತ ಅಂದ್ರೆ ಚೊಚ್ಚಲ ಚುನಾವಣೆಯಲ್ಲಿ ಸುನಾಮಿಯನ್ನೇ ಕ್ರಿಯೇಟ್ ಮಾಡಿದ್ದಾರೆ ವಿಜಯ್ ದಳಪತಿ. ಹಾಗಾಗಿ ಇದೀಗ ಈ ರೀತಿಯಾದಂತಹ ಸಿಚುಯೇಷನ್ಸ್ಗಳು ಕ್ರಿಯೇಟ್ ಆಗಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಹೊಸ ತಿರುವುಗಳನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಸರಿಸುಮಾರು 30 ಶಾಸಕರು ಎಐಎಡಿಎಂಕೆಯನ್ನ ಬಿಟ್ಟು, ಆ ಪಕ್ಷವನ್ನ ಬಿಟ್ಟು ವಿಜಯ್ ದಳಪತಿ ಅವರ ಟಿವಿಕೆ ಪಕ್ಷವನ್ನ ಸೇರೋದಾಗಿ ಬಹಿರಂಗವಾಗಿ ಘೋಷಣೆ ಮಾಡಲಾಗಿದೆ. ಷಣ್ಮುಖಂ ನೇತೃತ್ವದಲ್ಲಿ ಈ ಒಂದು ಬಂಡಾಯವನ್ನ ಹೇಳುವಂತಹ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಚುನಾವಣೋತ್ತರ 2 ಭಾಗವಾಗುತ್ತಾ. ಹಾಗಾದ್ರೆ ಎಐಎಡಿಎಂಕೆ ಏನಾಗತ್ತೆ ಅನ್ನುವಂತಹ ಪ್ರಶ್ನೆ ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತಾನೆ ಬರ್ತಾ ಇದೆ. ಬಹಿರಂಗವಾಗಿ ಬೆಂಬಲವನ್ನ ಘೋಷಣೆ ಮಾಡಿರುವಂಥದ್ದು. 30 ಶಾಸಕರು ರೆಡಿ ಇದ್ದಾರಾ? ಹಾಗಾದ್ರೆ ಪಕ್ಷವನ್ನ ತೊರೆಯುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ 47 ಶಾಸಕರಲ್ಲಿ ಟೋಟಲ್ 47 ಶಾಸಕರಿದ್ದಂಥದ್ದು ಅಣ್ಣಾ ಡಿಎಂಕೆ ಪಕ್ಷದಲ್ಲಿ. ಅದರಲ್ಲಿ 30 ಶಾಸಕರು ಇದೀಗ ಬಹಿರಂಗವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಇದೀಗ ಕ್ಷಿಪ್ರ ಕ್ರಾಂತಿ ಕೂಡ ಶುರುವಾಗಿರುವಂಥದ್ದು ತಮಿಳುನಾಡು ರಾಜಕೀಯದಲ್ಲಿ.
ಶೀಘ್ರದಲ್ಲಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ 30 ಶಾಸಕರು ಕೂಡ. ಇಫ್ ಇನ್ ಕೇಸ್ 30 ಶಾಸಕರು ಟಿವಿಕೆ ಪಕ್ಷಕ್ಕೆ ಸೇರ್ಪಡೆಯಾದ್ರೆ ಅತಿ ದೊಡ್ಡ ಪಕ್ಷ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈಗ ಆಲ್ರೆಡಿ ದೊಡ್ಡ ಪಕ್ಷವಾಗಿ ದಾಪುಗಾಲನ್ನ ಹಾಕಿದೆ. ಅಂದು ವಿಜಯ್ ಕರೆದಾಗ ಯಾರೂ ಕೂಡ ಬರಲಿಲ್ಲ. ಮೈತ್ರಿಗೆ ಕರೆ ಕೊಟ್ಟರು ಕೂಡ ಡೋಂಟ್ ಕೇರ್ ಎಂದಿದ್ದಂತಹ ಪಕ್ಷಗಳು, ವಿಜಯ್ ಕರೆಗೆ ಗೇಲಿ ಮಾಡಿ ನಕ್ಕಿದ್ದ ಪಕ್ಷಗಳು, ವಿಜಯ್ ಕರೆಯನ್ನ ತುಚ್ಛವಾಗಿ ಟೀಕಿಸಿದ್ದಂತಹ ಪಕ್ಷಗಳು, ಇಂದು ಅದೇ ಪಕ್ಷಗಳಿಂದ ವಿಜಯ್ಗೆ ಬಹುಪರಾಕ್, ನಾ ಮುಂದು ತಾ ಮುಂದು ಅಂತ ವಿಜಯ್ಗೆ ಉಘೆ ಉಘೆ ಅಂತಿದ್ದಾವೆ ಪಕ್ಷಗಳು. ಎಡಿಎಂಕೆಯಿಂದಲೂ ಕೂಡ ಜೈ ಅಂತಿದ್ದಾರೆ, ಕೊನೆಗೆ ವಿಜಯ್ಗೆ ಸೈ ಎಂದಿದ್ದೆ ಕೈ. ಎಡ ಪಕ್ಷಗಳಿಂದಲೂ ಕೂಡ ವಿಜಯ್ ಪರ ನಿಲ್ಲೋ ಆಲೋಚನೆ ಕೂಡ ಕೇಳಿ ಬರ್ತಾ ಇರುವಂತದ್ದು, ಅದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂದು ಮೈತ್ರಿಗೆ ಬನ್ನಿ ಅಂತ ಕರೆದಂತ ಸಂದರ್ಭದಲ್ಲಿ ಯಾರೂ ಬರಲ್ಲ ಅಂತ ಅಂದಿದ್ರು. ಆದ್ರೆ ಇಂದು ಯಾವಾಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತೋ 108 ಸ್ಥಾನಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತೋ ಅದಾದ ನಂತರ ಕ್ಷಿಪ್ರ ಕ್ರಾಂತಿ ಶುರುವಾಗ್ತಾ ಇರುವಂತದ್ದು ತಮಿಳುನಾಡು ರಾಜಕೀಯದಲ್ಲಿ. ಅಂದು ಯಾರೂ ಕೂಡ ಬರಲಿಲ್ಲ, ಡೋಂಟ್ ಕೇರ್ ಅಂತ ಅಂದ್ರು. ಮೈತ್ರಿಗೆ ಕರೆ ಕೊಟ್ಟರು ಕೂಡ ಎಲ್ಲಾ ಪಕ್ಷಗಳು ಅಷ್ಟೇ ವಿಜಯ್ ಕರೆಗೆ ಗೇಲಿ ಮಾಡಿ ನಕ್ಕಿದ್ರು. ಆ ಒಂದು ವಿಜುವಲ್ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇತ್ತು. ಮುಗಿಸ್ಬಿಡ್ತೀನಿ ಅನ್ನುವಂಥ ವಿಚಾರಕ್ಕೆ ಸ್ಟಾಲಿನ್ ಅವರು ಮುಗಿಸ್ಬಿಡ್ತೀನಿ ಅನ್ನುವಂಥ ಸನ್ನೆಯನ್ನ ಕೂಡ ಮಾಡಿದ್ರು. ಅವರ ವಿರುದ್ಧವಾಗಿ ಗೆದ್ದಂಥವ್ರು ಅದಾದ ನಂತರ ಸನ್ನೆಯನ್ನ ಮಾಡಿದ್ರು. ಹಾಗೆ ಕ್ಷಿಪ್ರ ಕ್ರಾಂತಿ ಕೂಡ ಶುರುವಾಗಿರುವಂತದ್ದು ತಮಿಳುನಾಡಿನಲ್ಲಿ. ಇದೀಗ ಎಲ್ಲಾ ಪಕ್ಷಗಳಿಂದಲೂ ಕೂಡ ವಿಜಯ್ ಅವರ ಪರವಾಗಿ ವಿಜಯ್ ಪಕ್ಷದಲ್ಲಿ ನಿಲ್ಲುವಂತಹ ಭರವಸೆಗಳನ್ನ ಜಯಘೋಷಗಳನ್ನ ಮೊಳಗಿಸ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇರುವಂತದ್ದು. ಕರೆದಾಗ ಯಾರೂ ಕೂಡ ಬರ್ದಿರ್ಲಿಲ್ಲ, ಇವಾಗ ಎಲ್ಲರೂ ಕೂಡ ಬರ್ತಿದ್ದಾರೆ.